ಎಸ್, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಗುಜರಾತ್ನಲ್ಲಿ 26 ಕ್ಷೇತ್ರಗಳಿಗೆ ಇವತ್ತು ಮತದಾನ. ಅಮಿತ್ ಶಾ ಕೂಡ ಇದ್ದಾರೆ. ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಗುಜರಾತ್ನ ಅಹಮದಾಬಾದ್ ಅಲ್ಲಿ ಮತವನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ ಪ್ರಧಾನಿ ಮೋದಿ. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಒಂದೇ ಹಂತದಲ್ಲಿ ವೋಟಿಂಗ್ ನಡೀತಾ ಇದೆ. ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ರು ಕೂಡ ಜೊತೆಯಾಗಿ ಬಂದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ನೇರ ಪ್ರಸಾರದ ದೃಶ್ಯ ಇದು. ಕಳೆದ ಬಾರಿ 26 ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಬಿಜೆಪಿ. ಈ ಬಾರಿಯೂ ಕೂಡ ಅದೇ ಉತ್ಸಾಹದಲ್ಲಿದ್ದಾರೆ ಪ್ರಧಾನಿ. ಬೆಳಿಗ್ಗೆನೆ ಬಂದು ಜನರತ್ತ ಕೈ ಬೀಸ್ತಾ ಮತಗಟ್ಟೆಗೆ ತೆರಳ್ತಾ ಇದ್ದಾರೆ. ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿ ಅಂತ ಪ್ರತಿ ಪ್ರಚಾರದಲ್ಲೂ ಕೂಡ ಕರೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಅವರು ಬರ್ತಾರೆ ಅಂತಲೇ, ಅವರನ್ನ ನೋಡಬೇಕು ಅಂತಲೇ ಅಹಮದಾಬಾದ್ನಲ್ಲೂ ಕೂಡ ಜನ ಬೆಳಿಗ್ಗೆನೆ ಬಂದು ನಿಂತಿರೋ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅಹಮದಾಬಾದ್ನಲ್ಲಿ ಮೋದಿ ಅವರಿಂದ ವೋಟಿಂಗ್. 26 ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ಎಸ್, ಅದರ ಲೈವ್ ವಿಜುವಲ್ಸ್ ಇದು. ಅಹಮದಾಬಾದ್ ಅಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಪ್ರಧಾನಿ ಮೋದಿ ಬಂದಿರುವಂತಹ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಗುಜರಾತ್ನಲ್ಲಿ 26 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಒಂದೇ ಹಂತದಲ್ಲಿ ಮತದಾನ. ಮೋದಿ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ ಗುಜರಾತ್ನ ಅಹಮದಾಬಾದ್ಗೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ಕೂಡ ನೆರೆದಿದ್ದಾರೆ. ಒಂದು ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಜನ ಬರ್ತಿದ್ದಾರೆ, ಮತ್ತೊಂದೆಡೆ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳುವಂತಹ ತವಕದಲ್ಲೂ ಕೂಡ ಇದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಜೊತೆಯಾಗಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಗುಜರಾತ್ನ 26 ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್. ಒಟ್ಟಾರೆ ದೇಶಾದ್ಯಂತ 3ನೇ ಹಂತದ ಮತದಾನ ಇದು. 94 ಲೋಕಸಭಾ ಕ್ಷೇತ್ರಗಳಿಗೆ ದೇಶಾದ್ಯಂತ ವೋಟಿಂಗ್. ಅದರಲ್ಲಿ ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳು ಕೂಡ ಇದೆ. ಗುಜರಾತ್ನವರಾದಂತಹ ಪ್ರಧಾನಿ ಮೋದಿ ತಮ್ಮ ತವರಿಗೆ ಆಗಮಿಸಿದ್ದಾರೆ. ತಮ್ಮ ವೋಟ್ ಚಲಾಯಿಸೋದಕ್ಕೆ, ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಘಟಾನುಘಟಿ ನಾಯಕರೇ ಕದನ ಕಣದಲ್ಲಿರುವಂತಹ 3ನೇ ಹಂತದ ಮತದಾನ ಒಂದು ಕಡೆ ಭರ್ಜರಿಯಾಗಿ ಆರಂಭ ಆಗಿದ್ರೆ, ಕದನ ಕಣದಲ್ಲಿರುವಂತಹ ಅಮಿತ್ ಶಾ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿರುವಂಥದ್ದು. ಒಟ್ಟಿಗೆ ಮತ ಚಲಾಯಿಸೋದಕ್ಕೆ ಬಂದ್ರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅದು ಕೂಡ ಕಾಲ್ನಡಿಗೆಯಲ್ಲಿಯೇ ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯ ಇದು. ಗುಜರಾತ್ನ ಅಹಮದಾಬಾದ್ನ ಮತಗಟ್ಟೆಯತ್ತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆರಳ್ತಾ ಇರುವಂತಹ ದೃಶ್ಯ. ಆಟೋಗ್ರಾಫ್ ಅನ್ನು ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ. ಮೋದಿ ಖುಷಿಯಿಂದಲೇ ಬಂದು ಆಟೋಗ್ರಾಫ್ ಕೊಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇಂತಹ ದೃಶ್ಯಗಳು ಕಾಣಸಿಗೋದು ಬಹಳ ಅಪರೂಪ. ಇವತ್ತು ಗುಜರಾತ್ನ 26 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ವೋಟಿಂಗ್ ಆಗ್ತಾ ಇದೆ. ಹಾಗಾಗಿ ತವರಿಗೆ ಬಂದಿದ್ದಾರೆ ಪ್ರಧಾನಿ ಮೋದಿ. ಕಾಲ್ನಡಿಗೆಯಲ್ಲಿಯೇ ಬಂದು ವೋಟಿಂಗ್ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಜನರತ್ತ ಕೈ ಬೀಸಿದ್ದಲ್ದೆ ಒಬ್ರು ಕೇಳ್ತಾರೆ, ದಯವಿಟ್ಟು ತಮ್ಮ ಆಟೋಗ್ರಾಫ್ ಕೊಡಿ ಅಂತ. ಖುಷಿಯಿಂದಲೇ ಬಂದು ಆಟೋಗ್ರಾಫ್ ಅನ್ನ ಕೊಟ್ರು. ಪ್ರಧಾನಿ ಮೋದಿಗೆ ಅಮಿತ್ ಶಾ ಅವರು ಸಾಥ್ ನೀಡಿದ್ದಾರೆ. ಸುಮಾರು ಮೀಟರ್ವರೆಗೂ ಕಾಲ್ನಡಿಗೆಯಲ್ಲಿಯೇ ಹೋಗ್ತಾ ಇದ್ದಾರೆ ಪ್ರಧಾನಿ. ಅಂದ್ರೆ ಎಲ್ಲರೂ ಬೆಳಿಗ್ಗೆನೆ ಬಂದು ಬೇಗ ವೋಟ್ ಮಾಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಒಂದೇ ಹಂತದ ಚುನಾವಣೆ ಗುಜರಾತ್ನಲ್ಲಿ 26 ಲೋಕಸಭಾ ಕ್ಷೇತ್ರಗಳಿಗೆ. ಚುನಾವಣಾ ಹಬ್ಬ, ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ
ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀವಿ ನಾವು ಅಹಮದಾಬಾದ್ನಲ್ಲಿ. ತಮ್ಮ ತವರಿಗೆ ಬಂದಿರುವಂತಹ ಪ್ರಧಾನಿ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅಹಮದಾಬಾದ್ನ ಮತಗಟ್ಟೆಗೆ ಬಂದಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅವರ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರತ್ತ ಕೈ ಬೀಸ್ತಾ ಇದ್ದಾರೆ. ಒಂದು ಝಲಕ್ ಬೇಕು ಅಂತ ತವಕಿಸ್ತಾ ಇದ್ದಾರೆ. ಈಗಾಗಲೇ ಒಬ್ರು ಕಲಾವಿದರು ಕೂಡ ಪ್ರಧಾನಿ ಮೋದಿ ಅವರ ಸ್ಕೆಚ್ ಮಾಡಿ ಬಂದು ಆಟೋಗ್ರಾಫ್ ತಗೊಂಡ್ರು. ಎಸ್ ಪುಟ್ಟ ಕಂದಮ್ಮ ಒಂದು ಪ್ರಧಾನಿಯೊಂದಿಗೆ ಫೋಟೋ ತೆಗೆಸ್ಕೊಂಡು ತೆರಳಿದ್ದಾರೆ. ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ತವರಿಗೆ ಬಂದ ಪ್ರಧಾನಿಗೆ ಸ್ವಾಗತ ಕೋರ್ತಾ ಇದ್ದಾರೆ ಅಲ್ಲಿನ ಜನ. ಮತದಾನಕ್ಕೂ ಮುನ್ನ ಅಲ್ಲಿನ ಮತದಾರರನ್ನ ಭೇಟಿಯಾದ್ರು, ಬಿಜೆಪಿಯ ಮುಖಂಡರನ್ನ ಭೇಟಿಯಾಗಿದ್ದಾರೆ. ಈಗ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ತೆರಳುತ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಹಮದಾಬಾದ್ನ ಮತಗಟ್ಟೆಯ ಚಿತ್ರಣವನ್ನ. ಪ್ರಧಾನಿ ಮೋದಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಒಳಗೆ ತೆರಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಕಾಲ್ನಡಿಗೆಯಲ್ಲಿ ಅವರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ಸಾಲುಗಟ್ಟಿ ನಿಂತಿದ್ರು. ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೈ ಬೀಸ್ತಾ ಇದ್ರು. ಅದರಲ್ಲೂ ಬಹಳ ಅಪರೂಪದ ದೃಶ್ಯವೊಂದು ಕಂಡು ಬಂತು. ಹೋಗಿ ಆಟೋಗ್ರಾಫ್ ಕೊಟ್ಟು ಬಂದಿದ್ದಾರೆ. ಈಗ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಪ್ರಧಾನಿ ತೆರಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಭರ್ಜರಿ ಸ್ವಾಗತ ಸಿಕ್ತು ಮೋದಿ ಮತ್ತು ಅಮಿತ್ ಶಾ. ಎಸ್, ಈಗ ತಮ್ಮ ವೋಟನ್ನ, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಪ್ರಧಾನಿ ಮುಂದಾಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದೇ ಪ್ರಜಾಪ್ರಭುತ್ವದ ಬ್ಯೂಟಿ. ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತದಾನ ಮಾಡೋದಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಮತದಾನಕ್ಕೂ ಮುನ್ನ ನಡೆಯುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ. ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ವಿ. ಅವರ ವೋಟರ್ ಐಡಿಯನ್ನ ತೋರಿಸಿದ್ರು. ಲಿಸ್ಟ್ನಲ್ಲಿ ಅವರ ಹೆಸರನ್ನ ಟಿಕ್ ಮಾಡ್ತಾರೆ ಚುನಾವಣಾ ಅಧಿಕಾರಿಗಳು. ಅಲ್ಲಿ ಚುನಾವಣಾ ಪ್ರಕ್ರಿಯೆ ಸಾಮಾನ್ಯವಾಗಿರುತ್ತೆ. ಯಾರೇ ವೋಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇನ್ನು ಕೈಗೆ ಶಾಹಿ ಹಾಕಲಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಲೇಬೇಕು. ವೋಟ್ ಹಾಕಬೇಕು ಅಂತಂದ್ರೆ ಒಂದು ಐಡಿ ಪ್ರೂಫ್ ತಂದು ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗತ್ತೆ. ಅದೆಲ್ಲ ಪ್ರಕ್ರಿಯೆಗಳು ನಡೀತಾ ಇರುವುದನ್ನ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ಕೂಡ ತಮ್ಮ ಮತವನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ಮತಗಟ್ಟೆಯ ನೇರ ದೃಶ್ಯಾವಳಿಗಳು. ಪ್ರಧಾನಿ ವೋಟಿಂಗ್. ಪ್ರತಿಮಾ, ಮತ್ತೊಂದು ವಿಶೇಷ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರಧಾನಿ ಅವ್ರದ್ದು ಅದೇ ಮತಗಟ್ಟೆ, ಅಮಿತ್ ಶಾ ಅವ್ರದ್ದು ಕೂಡ ಅದೇ ಮತಗಟ್ಟೆ. ಸೊ ಪ್ರಧಾನಿ ಅವರ ನಂತರ ಅಮಿತ್ ಶಾ ಅವರು ವೋಟಿಂಗ್ಗೆ ಹಿಂದೆ ಸಾಲಿನಲ್ಲಿ ನಿಂತಿದ್ದಾರೆ. ಅಹಮದಾಬಾದ್ನ ಮತಗಟ್ಟೆಗೆ ಬಂದು ಪ್ರಧಾನಿ ಮೋದಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಎಲ್ರಿಗೂ ನಮಸ್ಕರಿಸ್ತಾ ಈಗ ವಾಪಸ್ ಆಗ್ತಾ ಇದ್ದಾರೆ. ಇವರ ನಂತರ ಅಮಿತ್ ಶಾ ಅವರು ಬಂದು ವೋಟ್ ಮಾಡ್ತಾರೆ. ಗುಜರಾತ್ನ ಅಹಮದಾಬಾದ್ನ ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹೊರಗಡೆ ಮೋದಿ ಅವರನ್ನ ನೋಡೋದಿಕ್ಕೆ ಅಂತಲೇ ಸರತಿ ಸಾಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ಮತದಾರರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸಿದ್ರು ಪ್ರಧಾನಿ. ಕಾಲ್ನಡಿಗೆಯಲ್ಲಿಯೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದರು. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಕ್ಕೆ ಒಂದೇ ಹಂತದಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ವೋಟ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ ಪ್ರಧಾನಿ. ಮೋದಿ ಅವರನ್ನ ನೋಡೋದಿಕ್ಕೆ ಅಂತಲೇ ಜನ ಬಂದಿದ್ದಾರೆ. ಅವರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ. ಅಹಮದಾಬಾದ್ನ ನೇರ ದೃಶ್ಯಾವಳಿಗಳು. ವೋಟ್ ಹಾಕಿ ಬಂದಿದ್ದಾರೆ ಪ್ರಧಾನಿ. ಅವರಿಗೆ ಸಾಥ್ ಕೊಟ್ಟರು ಅಮಿತ್ ಶಾ. ಬಹಳಷ್ಟು ಮಂದಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನೆರೆದಿದ್ರು. ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಒಂದು ಫೋಟೋ ತೆಗೆದುಕೊಳ್ಳೋದಕ್ಕೆ
ಅವರಿಂದ ಒಂದು ಆಟೋಗ್ರಾಫ್ ಪಡೆಯೋದಕ್ಕೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದ ಮತದಾನ. ಖುದ್ದು ಪ್ರಧಾನಿ ತಮ್ಮ ಹಕ್ಕನ್ನ ಚಲಾಯಿಸಿ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ತವರಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿರುವ ಖುಷಿ ಪ್ರಧಾನಿಯ ಮುಖದಲ್ಲಿ. ಅವರನ್ನ ಕಣ್ತುಂಬಿಕೊಂಡಂತಹ ಸಂತಸ ಅಲ್ಲಿರುವಂತಹ ಜನತೆಯ ಪಾಲಿಗೆ. ನಿಶಾನ್ ಪ್ರೌಢಶಾಲೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು ಪ್ರಧಾನಿ. 26 ಕ್ಷೇತ್ರಕ್ಕೆ ಒಂದೇ ಹಂತದ ಮತದಾನ ನಡೀತಾ ಇದೆ. ಅದರ ಲೈವ್ ವಿಜುವಲ್ಸ್. ತಮ್ಮ ಹಕ್ಕನ್ನ ಚಲಾಯಿಸಿ ಬಂದು ಹೆಮ್ಮೆಯಿಂದ ಅದನ್ನು ಪ್ರದರ್ಶಿಸ್ತಾ ಇದ್ದಾರೆ ಪ್ರಧಾನಿ. ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಮತದಾನಕ್ಕೆ ಅರ್ಹರಾಗಿರುವಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಅದೊಂದು ಸ್ಪಷ್ಟ ಸಂದೇಶ ರವಾನಿಸ್ತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ ಇರುವಂತಹ ಜನತೆಗೆ. ಗುಜರಾತ್ನಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿ ತವರೂರು ಪ್ರಧಾನಿ ಪಾಲಿಗೆ ಸತತವಾಗಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದಂಥವರು ಮೋದಿ. ಅಲ್ಲಿಂದ ನೇರ ಕೇಂದ್ರದಲ್ಲಿ ಗದ್ದುಗೆ ಏರಿ 2 ಟರ್ಮ್ ಪ್ರಧಾನಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಈಗ 3ನೇ ಬಾರಿ ಲೋಕಸಭಾ ಕದನ ಕಣದಲ್ಲಿದೆ. 3ನೇ ಹಂತದ ಮತದಾನ ಭರ್ಜರಿಯಾಗಿ ಸಾಗ್ತಾ ಇದೆ ದೇಶಾದ್ಯಂತ 94 ಕ್ಷೇತ್ರಗಳಿಗೆ. ಅದರಲ್ಲಿ ಗುಜರಾತ್ ಕೂಡ ಒಂದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಂದು ಕೂಡ ಮೋದಿ ಮೋದಿ ಎನ್ನುವಂತ ಜಯಕಾರಗಳು ಕೇಳಿ ಬರ್ತಾ ಇದೆ. ಅಸಂಖ್ಯ ಅಭಿಮಾನಿಗಳಿದ್ದಾರೆ ಗುಜರಾತ್ನಲ್ಲಿ. ಅದರಲ್ಲೂ ಖುದ್ದು ಪ್ರಧಾನಿ ತವರಿಗೆ ಬಂದಂತ ಸಂದರ್ಭ ಅದನ್ನ ಸಂಭ್ರಮಿಸ್ತಾ ಇದ್ದಾರೆ ಜನ. ಮೋದಿಯವರ ವೋಟಿಂಗ್ ಅಲ್ಲಿದೆ, ಹಾಗಾಗಿ ಅಹಮದಾಬಾದ್ನಲ್ಲಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತ ಚಲಾಯಿಸಿ ಹೊರಬಂದ ಪ್ರಧಾನಿ ಖುಷಿಯಿಂದ ಅಭಿಮಾನಿಗಳತ್ತ ಕೈ ಬೀಸಿ ತೆರಳುತ್ತಾ ಇದ್ರು. ದೃಶ್ಯಗಳನ್ನು ನೋಡ್ತಾ ಇದ್ವಿ. ಒಂದೆಡೆ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯ ಪ್ರಧಾನಿ ಮೋದಿ, ಮತ್ತೊಂದೆಡೆ ದಾರಿಯುದ್ದಕ್ಕೂ ಸಾಲುಗಟ್ಟಿ ನಿಂತಿರುವಂತಹ ಜನರನ್ನ ನೋಡ್ತಾ ಇದ್ದೀವಿ. ವೋಟ್ ಹಾಕಿ ಮೋದಿ ತೆರಳುತ್ತಾ ಇರುವಂತಹ ಸಂದರ್ಭದ ಲೈವ್ ವಿಜುವಲ್ಸ್. ಮತ ಚಲಾಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಸ್, ಮತ ಚಲಾವಣೆ ಮಾಡೋದಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಅಭಿಮಾನಿಯೊಬ್ರು ಮೋದಿ ಅವರ ಚಿತ್ರವನ್ನ ಸ್ಕೆಚ್ ಮಾಡಿ ತಂದಿರ್ತಾರೆ. ಅದಕ್ಕೆ ಆಟೋಗ್ರಾಫ್ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಹಿಂತಿರುಗಿ ಬಂದು ಪ್ರಧಾನಿ ಮೋದಿ ಆಟೋಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಬಹಳ ಅಪರೂಪದ ಸನ್ನಿವೇಶ, ದೃಶ್ಯ ಇದು. ವೋಟಿಂಗು ಮುನ್ನ ನಡೆದಂಥದ್ದು 2 ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಆಟೋಗ್ರಾಫ್ ಕೊಡುವಂತಹ ಸಂದರ್ಭದ ದೃಶ್ಯ, ಮತ್ತೊಂದು ಕಡೆ ಮತಗಟ್ಟೆಯ ಒಳಗಡೆ ಬಂದು ವೋಟ್ ಮಾಡ್ತಾ ಇರುವಂತಹ ದೃಶ್ಯ. ಬೆಳಿಗ್ಗೆನೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ವಾಪಸ್ಸಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಗುಜರಾತ್ನ ಅಹಮದಾಬಾದ್ನ ನಿಶಾನ್ ಪ್ರೌಢಶಾಲೆಯಲ್ಲಿ ಹಕ್ಕು ಚಲಾಯಿಸಿದ್ದಾರೆ ಪ್ರಧಾನಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸಾಥ್ ನೀಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.